ಪಿಎಸ್ಐ ಅವರು ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಜಾತಿಯ ಯುವಕ ರಾಮತೀರ್ಥ ಗ್ರಾಮದ ತಾಂಡದಲ್ಲಿ ಏನು ಒಂದು ಸ್ಮಾಲ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಆಡಿಯೋ, ಅದರಲ್ಲಿ ಒಬ್ಬ ಯುವಕ ಹಾಕ್ತಾನೆ. ಆ ಯುವಕ ಯಾವ ಆಡಿಯೋ ಹಾಕ್ತಾನಂದ್ರೆ ಅದು ಕೂಡ ಇನ್ನುವರೆಗೆ ಅದು ಬಹಿರಂಗ ಆಗಿಲ್ಲ. ಇವತ್ತು ನಾವು ಮಾಧ್ಯಮದವರಿಗೆ ಆಡಿಯೋವನ್ನು ಕೊಡ್ತೇನೆ. ಅದು ಯಾಕೆ ಅಯ್ಯಪ್ಪ ಅವರು ಆ ಥರ ಮಾತನಾಡಿದ್ದಾರೆ ಎಂಬುದನ್ನು, ಅಯ್ಯಪ್ಪ ಮಾತಾಡೋದನ್ನ ನಾವು ಖಂಡಿಸ್ತೇವೆ, ಮಾತಾಡಬಾರ್ದಾಗಿತ್ತು, ಅದನ್ನು ಕಿವಿ ಮಾತು ನಾವು ಹೇಳಿದ್ದೇವೆ. ಆದರೂ ಕೂಡ ಇದು ಏಕೆ ಆಯಿತು ಎಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತಮ್ಮ ಸಮಗ್ರ ತನಿಖೆ ಮಾಡಲಿಲ್ಲ. ಇಷ್ಟು ಎತ್ತರಕ್ಕೆ ಈ ಕೆಲಸವನ್ನು ಬೆಳಲಿಕ್ಕೆ ಹೋಗ್ತಿದ್ದಿರಲಿಲ್ಲ. ಆದರೆ ಅಲ್ಲಿ ಒಬ್ಬ ಮಲ್ಲಿಕಾರ್ಜುನ್ ಎಂಬ ಹುಡುಗ, ರಾಮತೀರ್ಥ ಅವನೇ, ಆ ಹುಡುಗ ಏನು ಮಾಡ್ತಾನೆ ಅಂದರೆ ಒಂದು ಆಡಿಯೋ ನಮ್ಮ ಸಮಾಜದವರಿಗೆ ಕೊಡ್ತಾನೆ, ಆ ಗ್ರೂಪ್ನಲ್ಲಿ ಹಾಕುವಂತ ಕೇಸ್. ಆ ಆಡಿಯೋವನ್ನು ಆ ಗ್ರೂಪ್ನಲ್ಲಿ ಹಾಕುವಾಗ ಇವು ಅಯ್ಯಪ್ಪನವರು ಮಾತನಾಡ್ತಾರೆ. ಆದರೆ ಅಯ್ಯಪ್ಪನವರು ಬಳಸಿದಂಥ ಪದಗಳನ್ನು ನಾವು ಖಂಡಿತವಾಗಿ ಬಂಜಾರ ಸಮಾಜ ಯಾವುದು ಖಂಡಿಸ್ತೇವೆ, ಅದಕ್ಕೆ ಯಾವುದೇ ಆಸ್ಪತ್ರೆ ನಾವು ಕೊಡುವುದಿಲ್ಲ. ಆದರೆ PSIನವರು ಅದನ್ನು ಎಲ್ಲ ಪರಿಶೀಲನೆ ಮಾಡಬೇಕಾಗಿತ್ತು. PSI ಅವರು ಪರಿಶೀಲನೆ ಮಾಡಬೇಕಾಗಿತ್ತು, ಪರಿಶೀಲನೆ ಮಾಡಲಿಲ್ಲ. ಸೀದಾ ಡೈರೆಕ್ಟ್ ಹೋಗಿ ಅದು ಸಂಭಾಷಣೆ ಆಗಿದ್ದು 12/6ಕ್ಕೆ, ಆದರೆ ಅವರಿಗೆ ಹೋಗಿ ಹಿಡಿದಿದ್ದು 5/7ಕ್ಕೆ. ಇಷ್ಟು ದಿವಸ ಯಾಕೆ ಇದು ಬಯಲಿಕ್ಕೆ ಬಂದಿಲ್ಲ? ಅದಕ್ಕೆ ಇದರ ಹಿಂದೆ ಕೆಲವು ಷಡ್ಯಂತ್ರಗಳು ನಡೆದಿದೆ ಎಂಬುದನ್ನು ಮೇಲ್ನೋಟಕ್ಕೆ ಕಾಣ್ತಾ ಬರ್ತದೆ. ಮತ್ತು ಪ್ರಿಯಾಂಕ್ ಖರ್ಗೆಜಿಯವರು ದಲಿತರ ಬಗ್ಗೆ ಕಾಳಜಿ ಮಾಡುವುದನ್ನು ನಾವು ಈಗೀಗ ನೋಡ್ತಾ ಇದ್ದೇವೆ. ಈ ಹಿಂದೆ ದಲಿತ ಮಹಿಳೆ ಮೇಲೆ ತಮ್ಮದೇ ಪಕ್ಷದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದಿಗ್ಗಾಂವ್ ಗ್ರಾಮದಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿ ಅವರ ಹಿಂಬಾಲಕರನ್ನು ಕಳಿಸಿ ಹಲ್ಲೆ ಮಾಡಿರುವುದನ್ನು ಯಾಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ದಲಿತ ಮಹಿಳೆಯ ಮೇಲೆ ಯಾಕೆ ನೆನಪಾಗಲಿಲ್ಲ? ಅವಾಗ ಯಾಕೆ ದಲಿತ ಮಹಿಳೆಯರು ನೆನಪಾಗಲಿಲ್ಲ? ಯಾವುದೇ ಕೆಲಸ ಆಗಿಲ್ಲ. ಆದರೆ ರೋಡಿನ ಮೇಲೆ ರೋಡೆ, ಒಂದು ಕಾಂಕ್ರೀಟ್ ರೋಡಿನ ಮೇಲೆ ಮತ್ತೆ ಕಾಂಕ್ರೀಟ್ ರೋಡ್ ಹಾಕ್ತಾ ಇದ್ದಾರೆ. ಆ ಜನರು ಅವರು ರೋಡಿ ಸುತ್ತಮುತ್ತ ಆಜುಬಾಜು ಮನೆಗಳು ಇಡೀ ಶಾಪ ಹಾಕ್ತಾ ಇದ್ದಾರೆ. ರೋಡಿನ ಮೇಲೆ ರೋಡ್ ಹಾಕ್ತಾ ಇದ್ದೀವಿ, ನಮ್ಮ ಮನೆಗೆಲ್ಲ ನೀರು ಹೋಗ್ತಾ ಇದ್ದೇವೆ, ಇದೇ ಅಭಿವೃದ್ಧಿ ಕಾರ್ಯ ನಮ್ಮ ಚಿತ್ತಾಪುರ ಶಾಸಕರಂತ ಜನ ಹೇಳ್ತಾ ಇದ್ದಾರೆ. ನಾವು ಚಿತ್ತಾಪುರನ್ನು ಕಾಂಗ್ರೆಸ್ ಮುಕ್ತವಾಗಿ ಯಾವಾಗ ಮಾಡ್ತೀವಿ ಅಂತ ನಮ್ಮ ಜನ ಕೇಳ್ತಾ ಇದ್ದಾರೆ, ಎಲ್ಲ ಕ್ಷೇತ್ರ ಜನ ಕೇಳ್ತಾ ಇದ್ದಾರೆ. ಈಗ ನಾನು ಒಂದು ಪ್ರಶ್ನೆ ಶಾಸಕರಿಗೆ, ತಾವೊಂದು ಪತ್ರಿಕೆಯಲ್ಲಿ ಹೇಳಿದ್ರಿ, ಹಗುರವಾಗಿ ಹೇಳಿದ್ರಿ, ಮಾನ್ಯ ಜನಪ್ರಿಯ ಸಾಂಸದರು ಸನ್ನತಿ ಕನಗರಹಳ್ಳಿಗೆ ಹೋಗಿ ಅಡಿಗಲ್ ಸಮಾರಂಭ ಮಾಡಿದ್ದಾರೆ ಅಂತ. ಯಾವುದೇ ಟೆಂಟ್ ಹಾಕಿಲ್ಲ, ಪ್ರತಿನಿಧಿ ಕರೆಸಿಲ್ಲ, ಜನರಿಗೆ ಕರೆಸಿಲ್ಲ. ನಾನೊಂದು ಪ್ರಶ್ನೆ ಮಾಡ್ತೀನಿ, ತಾವೊಂದು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ವಾಡಿಯಲ್ಲಿ ದೊಡ್ಡ ಪ್ರಮಾಣದ ಒಂದು ಅಡಿಗಲ್ ಮಾಡಿದ್ರಿ. ಆ ಟೈಮ್ನಲ್ಲಿ ಲಕ್ಷಗಟ್ಟಲೆ ರೂಪಾಯಿ ಖರ್ಚಾಯಿತು. ಒಂದೊಂದು ಜನರಿಗೆ ನೀವು ಖರ್ಚಬೇಕಾದ್ರೆ ಒಂದೊಂದು ಜನ ನಾವು ಅದು ಕೇಳಿವಿ. ಒಬ್ಬ ಹೆಣ್ಮಕ್ಳು ಹಳ್ಳಿಯಿಂದ ಬರ್ಬೇಕಾದ್ರೆ 300 ರೂಪಾಯಿ ತಗೊಂಡು ಬರ್ತಾ ಇದ್ದಾರೆ. 300 ರೂಪಾಯಿ ಒಬ್ಬರಿಗೆ ಖರ್ಚು ತಾವು ಮಾಡ್ತೀರಿ, ಲಕ್ಷಾಂತರ ರೂಪಾಯಿ ಖರ್ಚ ಸರ್ಕಾರ ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀರಿ. ಆದ್ರೆ ಅದೇ ದುಡ್ಡು ಅಭಿವೃದ್ಧಿಗೆ ಹಾಕ್ರಿ. ಲಕ್ಷಾಂತರ ಅಭಿವೃದ್ಧಿ ಕಾರ್ಯ ಅಡಿಗಲ್ ಸಮಾರಂಭ ಮಾಡ್ತಿರಲ್ಲ, ಅದು ನೀವು ಅಭಿವೃದ್ಧಿ ಮಾಡ್ರಿ, ಯಾವ್ದಾದ್ರು ಹಳ್ಳಿ ಸುಧಾರಣೆ ಆಗುತ್ತೆ. ಅದೇ ನಮ್ಮ ಜನಪ್ರಿಯ ಸಂಸದರು ಆ ಕೆಲಸ ಮಾಡಿದ್ರೆ ನಿಮ್ಗೆ ಟೆಂಟ್ ಹಾಕಿಲ್ಲ, ಅದು ಹಾಕಿಲ್ಲ, ಯಾಕೆ ಹಾಕ್ಬೇಕು? ಅದು ಆ ದುಡ್ಡು ಅಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಬರ್ತದೆ. ಅದಕ್ಕೆ ನಾನಂತೀನಿ ಎಲ್ಲಿ ಅಭಿವೃದ್ಧಿ ಆಗಿಲ್ಲ. ಬೇಕಾದ್ರೆ ನಮ್ಮಲ್ಲಿ ವಿಡಿಯೋಗಳಿದ್ದಾವೆ, ಎಂಥ ಪರಿಸ್ಥಿತಿ ನಮ್ಮ ಜನರು ತೊಂದರೆ ಆಗ್ತಾ ಇದೆ. 23 ವಾರ್ಡ್ ಇನ್ನೂ ಅಲ್ಲಿ ರಸ್ತೆ ಇಲ್ಲ, ಆಂಬುಲೆನ್ಸ್ ಹೋಗಕ್ಕೆ ರಸ್ತೆ ಇಲ್ಲ. ಆ ಜನ ಒಂದು ದ್ವೀಪದಲ್ಲಿ ಕಾಣ್ತಾರೆ, ಆಂಬುಲೆನ್ಸ್ ಹೋಗ್ಲಿಕ್ಕೆ. ಈ ಸಂದರ್ಭದಲ್ಲಿ ಶಿವರಾಮ್ ಪವಾರ್, ಪಮು ರಾಠೋಡ್, ರಾಮದಾಸ್ ಚೌಹಾಣ್, ಅರವಿಂದ್ ಚೌಹಾಣ್, ಗೋಪಾಲ್ ರಾಠೋಡ್, ವಿಠಲ್ ನಾಯಕ್, ರವಿ ಕಾರ್ಬಾರಿ, ವಸಂತ ರಾಠೋಡ್, ಕಿಶನ್ ಜಾಧವ್ ಸೇರಿದಂತೆ ಅನೇಕರು ಇದ್ದರು.
ರಸ್ತೆ ಮಧ್ಯದಲ್ಲಿರುವ ತಗ್ಗುಗುಂಡಿಗಳಲ್ಲಿ ಗಿಡ ನೆಟ್ಟು ಮೀನು ಹಿಡಿಯುವುದು ಬಿಜೆಪಿ ಕಾರ್ಯಕರ್ತರು ಶಾಸಕ ಪ್ರಿಯಾಂಕ್ ಖರ್ಗೆ ಅವರಿಗೆ ವ್ಯಂಗ್ಯ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯ ರಸ್ತೆಯಾಗಿರುವ ಜಂಗಳಿ ಮತ್ತು ದಂಡೋತಿ, ಇದು ಚಿತ್ತಾಪುರಿನ ಮುಖ್ಯ ರಸ್ತೆಯಾಗಿರುವ ಈ ರೋಡಿನಲ್ಲಿ ಚಿತ್ತಾಪುರ ಶಾಸಕರಾಗಿರುವ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ರೋಡಲ್ಲಿ ಪೂರಾ ಪ್ರತಿ ರೋಡಲ್ಲಿ ಏನಪ್ಪ ಅಂದ್ರೆ ಗುಂಡಿ ತೋಡ್ಕೊಟ್ಟಾರ. ಅದಕ್ಕೆ ನಮ್ಮ ಚಿತ್ತಾಪುರ ಜನತೆ ಏನಪ್ಪ ಅಂದ್ರೆ ಈ ಗುಂಡಿ ತೋಡ್ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾರೆ. ಅದಕ್ಕೆ ನಾವು ಎಲ್ಲರೂ ಈ ಚಿತ್ತಾಪುರಿನ ಜನರ ಬಂದು ಈ ಗುಂಡಿ ಏನು ತೋಡ್ಕೊಟ್ಟಾರ ಅದಕ್ಕೆ ನಾವೆಲ್ಲರೂ ಗಿಡ ನೀಡ್ಲತ್ತೀವಿ. ದೊಡ್ಡ ಏನು ಗುಂಡಿವ ಅದರೊಳಗೆ ನಮ್ಮ ಚಿತ್ತಾಪುರ ಜನರಿಗೆ ಒಂದು ಮೀನ ಹಿಡಿಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಾರ. ಅದಕ್ಕೆ ಅವರಿಗೆ ತುಂಬ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಅವರಿಗೆ ಈ ಚಿತ್ತಾಪುರ ಜನರ 5 ವರ್ಷ ಅಲ್ಲ 10 ವರ್ಷ ಅವಕಾಶ ಕೊಟ್ಟರು. ಅವರಿಗೆ ಆರ್ಚ್ ಕಳಿಸಿದಾರಲ್ಲ, ಅವರಿಗೆ ಈ ಕ್ಷೇತ್ರದ ಜನರ ಸಂಕಷ್ಟ ಗೊತ್ತಿಲ್ಲ. ಅವ್ರು ಏನಪ್ಪ ಅಂದ್ರೆ ಬೆಂಗಳೂರಲ್ಲಿ ಕುಂತು ಸದಾಶಿವ ನಗರದಲ್ಲೇ ಕುಂತು ಅವ್ರು ಮಾತಾಡ್ತಾರೆ. ಒಂದ್ಸರಿ ಈ ಕಡೆ ಬಂದಾಗ ಈ ರೋಡಲ್ಲಿ ಬರಲ್ಲ, ಅವರು ಬರೋದು ಸೀದಾ ಏರ್ಪೋರ್ಟ್ಲಿಂದ ಬಂದು ಗುಲ್ಬರ್ಗಕ್ಕೆ ಬಂದು ಅಲ್ಲೇ ಈ ಸಂದರ್ಭದಲ್ಲಿ ಮದನ್ ರಾಠೋಡ್, ಬಾಲರಾಜ್ ಚೌಹಾಣ್, ವಿನೋದ್ ಪವಾರ್, ರಾಹುಲ್ ಸಿಂದಗಿ, ಪ್ರೀತಮ್ ಜೋಶಿ, ವಾಸು ರಾಠೋಡ್, ಪ್ರಕಾಶ್ ರಾಠೋಡ್, ರಾಮು, ಸಂತೋಷ್ ಸೇರಿದಂತೆ ಅನೇಕರು ಇದ್ದರು.